ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಐತಿಹಾಸಿಕ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಮುಸ್ಲಿಂ ಕುಟುಂಬವೊಂದಕ್ಕೆ ಸ್ಥಳೀಯರು ಸಾಮಾಜಿಕ ಬಹಿಷ್ಕಾರ ಹಾಕಿರುವ ಗಂಭೀರ ಆರೋಪ ಕೇಳಿಬಂದಿತು. ನೊಂದ ಕುಟುಂಬವೊಂದು ಪುಟ್ಟ ಮಕ್ಕಳ ಸಮೇತ ನ್ಯಾಯ ಕೊಡಿಸುವಂತೆ ಕಚೇರಿಯಿಂದ ಕಚೇರಿಗೆ ಅಲೆಯುತ್ತಾ ಕೊನೆಗೆ ಬೆಳಗಾವಿ ಡಿಸಿ ಕಚೇರಿಗೆ ಬಂದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಗ್ಯಾರೇಜ್ ಇಟ್ಕೊಂಡು ಬದುಕು ಸಾಗಿಸ್ತಾ ಇದ್ದ ಬಡ ಮುಸ್ಲಿಂ ಕುಟುಂಬದ ಮೇಲೆ ದೌರ್ಜನ್ಯ ನಡೆಸಿರುವ ಆರೋಪವೂ ಕೇಳಿಬಂದಿದ್ದು, 1 ಗುಂಟೆ ಜಾಗದ ವಿವಾದ ಮುಂದಿಟ್ಟುಕೊಂಡು ಗ್ರಾಮದ ಕೆಲವರು ಬಹಿಷ್ಕಾರ ಹಾಕಿದ್ದಾರೆ ಎಂದು ಮಕ್ತುಮ್ ಸಾಬ್ ಹಜರತಿ ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ದಿನಸಿ ವಸ್ತು ಖರೀದಿ, ಕುಡಿಯುವ ನೀರಿಗಾಗಿಯೂ ಪರದಾಡ್ತಾ ಇದ್ದೇವೆ. ದಿನಬಳಕೆ ವಸ್ತುಗಳನ್ನು ತೆಗೆದುಕೊಳ್ಳಲು ಬೈಲಹೊಂಗಲಕ್ಕೆ ಹೋಗ್ತಾ ಇದ್ದೇವೆ. ಮತ್ತೊಂದು ಕಡೆ ಗ್ರಾಮದ ಬಸ್ ನಿಲ್ದಾಣದ ಪಕ್ಕದಲ್ಲಿ ಇರುವಂತಹ ಆಟೋ ಎಲೆಕ್ಟ್ರಿಕ್ ಗ್ಯಾರೇಜ್ ಬಂದ್ ಮಾಡಿಸಿದ್ದಾರೆ ಎಂದು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದು, ಬಹಿಷ್ಕಾರ ಹಾಕಿದ್ದ ವಿಚಾರಕ್ಕೆ ಸ್ಥಳೀಯ ದೊಡ್ಡವಾಡ ಪೊಲೀಸ್ ಠಾಣೆಯಲ್ಲಿ ಕುಟುಂಬಸ್ಥರು ದೂರು ನೀಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮುಕ್ತುಮ್ ಸಾಬ್ ಹುಜರತಿ ಪತ್ನಿ ಕೌಸ್ತೂರ್ ಬಾನು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಮುಕ್ತುಮ್ ಸಾಬ್ ಹುಜರತಿ ತಮ್ಮ ಮನೆಯ ಪಕ್ಕದಲ್ಲಿ 301/2 ಸರ್ವೆ ನಂಬರ್ ಪೈಕಿ 7ನೇ ಫ್ಲಾಟ್ ಖರೀದಿ ಮಾಡಿದ್ದಾರೆ. ಅಡಿಯಪ್ಪ ಈರಪ್ಪ ಮುದವಡಿ ಎಂಬ ಮೂಲ ಮಾಲೀಕರಿಂದ 2016ರಲ್ಲಿ ಫ್ಲಾಟ್ ಖರೀದಿಸಿದ ಬಾಂಡ್ ಪೇಪರ್ಗಳ ಸಂಬಂಧಿಸಿದ ದಾಖಲಾತಿಗಳು ಇಟ್ಟುಕೊಂಡಿದ್ದಾರೆ. ಆದರೆ ಇದು ಗ್ರಾಮ ಪಂಚಾಯತ್ ಆಸ್ತಿ ಎಂದು ಗ್ರಾಮದ ಕೆಲವರು ತಗಾದೆ ತೆಗೆದಿದ್ದು, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಬೆಂಬಲಿಗರು, ಸದಸ್ಯ ಬಸವರಾಜ್ ನರೇಗಲ್ ಸೇರಿ ಹಲವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಪಂಚಾಯತ್ಗೆ ಸಂಬಂಧಿಸಿದ ಯಾವುದೇ ಅಧಿಕೃತ ದಾಖಲೆಗಳು ಇಲ್ಲ. ಕೋರ್ಟ್ ಆದೇಶದ ಪ್ರತಿಯೂ ಕೂಡ ಇಲ್ಲದೆ ಏಕಾಏಕಿ ತಗಡಿನ ಶೆಡ್ ತೆರವು ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ತಗಡಿನ ಶೆಡ್ ತೆರವು ಮಾಡಿದ್ದು ಅವುಗಳನ್ನು ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಿದ್ದಾರಂತೆ. ನಾವು 1 ಗಂಟೆ ಜಾಗ ಪಂಚಾಯತ್ ಕೊಟ್ಟರಷ್ಟೇ ಬಹಿಷ್ಕಾರ ವಾಪಸ್ ಪಡಿತೀವಿ ಅಂತ ಗ್ರಾಮದ ಜನ ಹೇಳ್ತಾ ಇದ್ದಾರಂತೆ. ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರು ಹಿಂದೆಟ್ಟು ಹಾಕಿದ್ದಾರೆ. ಘಟನೆ ನಡೆದು 1 ತಿಂಗಳಾದರೂ ಪೊಲೀಸರು ಯಾವುದೇ ಕ್ರಮ ಮುಂದಾಗ್ತಾ ಇಲ್ಲ ಎಂದು ಆರೋಪಿಸಿ ಬೆಳಗಾವಿ ಡಿಸಿ ಮಹಮ್ಮದ್ ರೋಷನ್ ಎಸ್ಪಿ ಕಚೇರಿಗೆ ಆಗಮಿಸಿದ ನೊಂದ ಕುಟುಂಬ ಮನವಿ ಸಲ್ಲಿಸಿದ್ದಾರೆ. ಬೆಳಗಾವಿ ಡಿಸಿ ಕಚೇರಿ ಆವರಣದಲ್ಲಿ ನಮಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರು ಹಾಕಿದ ಮುಸ್ಲಿಂ ಕುಟುಂಬಕ್ಕೆ ಇನ್ನಾದರೂ ಜಿಲ್ಲಾಡಳಿತ ಪೊಲೀಸ್ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅವ್ರಿಗೆ ಈಗ ಹೇರ್ ಮಾಮ ಹೇರ್ ಹೇಳ್ರಿ. ಹಿಂದೂ ಸಮಾಜದ ಧರ್ಮಕ್ಕೆ ನಾ ಮುಸ್ಲಿಂ ಜಮಾದ ಚುಕ್ಕಿ ಬರೋಂದಾಗ ಏನು ಮಾಡೇನಿ ಹೇಳ್ರಿ. ನಾನು ಕಾರ್ಮ ಹೊಡೆದು ಹೊರಗಿರಿ. ಹೇಳ್ರಿ ಹೇಳ್ರಿ ಹೇಳ್ರಿ. ಈ ಬೆಳವಡಿ ಊರಾಗ ಹಿಂದೂ ಸಮಾಜದ ದೈವಕ್ಕ ಈ ನಮ್ಮ ಮುಸಲ್ಮಾನ ದೈವಕ್ಕ ನ್ಯಾಯ ಹೆಚ್ಚು ಕೆಲಸ ನೀ ನಮ್ಮನ್ನ ಇದನ್ನ ಮಾಡ್ಬೇಕು ಮಾಡಿದಿನ ನ್ಯಾಯ ಅನ್ಸೋದು ಏನು ಮಾಡೇನ್ರಿ ಅಂತ ಏನ್ ಮಾಡತ್ತೀನಿ ಈಗ ನಾ ಏನು ಮಾಡೇನ್ರಿ. ಈಗ ಏನ್ ಮಾಡತ್ತೆ ಊರಾಗೆಲ್ಲ ಮಂದಿಲ್ಲ ಒಕ್ಕಟ್ಟಿದ್ದಾಗ ನಾವ್ ಇರ್ಬೇಕು ಏನ ನಾವು ಅವ್ರ ವಿರುದ್ಧ ಮಾಡ್ಬೇಕು ನಿನ್ ಸಲುವಾಗಿ ಅದ್ ನಾ ರೊಕ್ಕ ಕೊಡ್ತೀನಿ ಜಗ ರೀ. ಯಾರು ಅದ್ ನಾ ತಗೊಂಡು ಮತ್ತೆ ಜಗತ್ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಮತ್ತೆ ಇಲ್ಲಿ ನಮ್ಗೆ ಏನ್ ಹೇಳುತ್ತೆ ಮಸಲ ಏನ್ ಹೇಳುತ್ತೆ, ನೀನು ನಮ್ಮ ಅಂಗಡಿ ನಮ್ಮ ಕಾಂಪ್ಲೆಕ್ಸ್ ದಾಗ ಇದೆಯಲ್ಲ ನಮ್ಮ ಜಮಾತ್ ಕಾಂಪ್ಲೆಕ್ಸ್ನಾಗ ಅದನ್ನ ಅಂಗಡಿ ಖಾಲಿ ಮಾಡಪ್ಪ ಅಂತ ಎಷ್ಟ ಹೇಳತ್ತದ ನಾವು. ಖಾಲಿ ಮಾಡ್ರಿ. ಎದ್ರ ಸಂಬಂಧ ರೀ? ಯಾರ ಸಂಬಂಧ? ಬಾಡಿಗೆ ಬ್ಯಾಡಪ್ಪ ನಿಂದ. ಯಾಕ್ರಿ? ನಿಂದ ಬ್ಯಾಡ. ಎದ್ರ ಸಂಬಂಧ ಬ್ಯಾಡ್ರಿ? ಯಾರ ಸಂಬಂಧ? ಬಾಡಿಗೆ ಎದ್ರ ಸಂಬಂಧ ಬ್ಯಾಡ್ರಿ? ಅದು ಎದ್ರ ಸಂಬಂಧ ಬ್ಯಾಡ್ರಿ? ಸಂಬಂಧ ಏನು ನಮ್ಮ ಅಂಗಡಿ ಈಗ ನಾವು ಒಂದು ಯಾವ್ದಾರ ಮನೆಯಾಗ ಹೋಗಿ ಬಾಡಿಗೆ ಇದೇವು ನೋಡಪ್ಪ ನಮ್ಗೆ ಇಷ್ಟು ದಿವಸ ಅಂಗಡಿ ಖಾಲಿ ಮಾಡಪ್ಪ ಮನಿ ಖಾಲಿ ಮಾಡಪ್ಪ ಅಂತ ಹೇಳಿ ಅಂಗಡಿ ಯಾಕೆ ಮನಿ ಖಾಲಿ ಮಾಡೋದು ಅಂತ ಕೇಳ್ತೀಯ? ಕೇಳ್ತಾರವ? ಕೇಳ್ತಾರಲ್ಲ ಬ್ಯಾಡಪ್ಪ ಅಂದ್ರೆ ಬಿಟ್ಬಿಡುದ. ಎದ್ರ ಸಂಬಂಧ ಬ್ಯಾಡ್ರಿ? ಅದು ಬೇಕು. ಮನಿಗೆ ನೀನು ಮನ್ಯಾಗ ಬಾಡಿಗೆ ಬರ್ತ ಉಳಿತನ ಕರೆಕ್ಟ್ ಬೇಡ್ರಿ. ನಾ ಬಾಡಿಗೆ ತುಂಬಿಲ್ಲ. ನಾ ಕರೆಕ್ಟ್ ಬಾಡಿಗೆ ತುಂಬಿಲ್ರಿ. ನಾ ಕರೆಕ್ಟ್ ಬಾಡಿಗೆ ತುಂಬಿಲ್ಲ. ಹಾಂ ಮತ್ತೆ ಅದೇ ನಾನು ಎದ್ರ ಸಂಬಂಧ ಬಿಡಿಸಾತ್ತೀರಿ? ಯಾವ್ದು? ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಬೆಳವಡಿ ಗ್ರಾಮ ಬೆಳವಡಿ ಗ್ರಾಮದಲ್ಲಿ ವಾಸವಾಗಿರುತ್ತೇನೆ. ನನಗೆ ಇವತ್ತು ಬೆಳವಡಿಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆಯಿತು. ನಾನು ಅಯ್ಯಪ್ಪ ಸ್ವಾಮಿ ಗುಡಿ ಹತ್ತಿರ ಒಂದು ಜಾಗವನ್ನು ತಗೊಂಡು ಮನೆಯನ್ನು ಹಾಕಿದ್ದೆ. ಆ ಸಂದರ್ಭದಲ್ಲಿ ಮನೆ ಹಾಕಿರೋ ಟೈಮ್ನಾಗ ನೀರಿನ ಅನುಕೂಲಕವಾಗಿ ಒಂದು ಬರೋಲ್ ಹಾಕಿದೆ ಆ ಜಾಗದಲ್ಲಿ. ಅದು 2-3 ಫುಟ್ಟು ಬಾಜು ಜಾಗದಲ್ಲಿ ಹೋಗಿತ್ತು. ಮೂಲ ಮಾಲಕಾದಂಥ ಈ ಜಾಗನೂ ನೀನೇ ತಗೋ, ಒಂದು ಬೆಲೆ ಕಟ್ಟೋಣ ಅದಕ್ಕೆ. ಈ ಜಾಗನೂ ನೀನೇ ತಗೋ, ಒಂದು ಬೆಲೆ ಮಾಡಿ ನಿನಗೆ ಕೊಟ್ಬಿಡೋಣ. ಅಲ್ಲಿ ಬೋರ್ವೆಲ್ ಹೆಂಗಾರು ಬೋರ್ ಹಾಕಿದ್ದೆ
ಅದು ನೀನೇ ತೊಗೊಂತಿಗೆ ಸೊ ಇವರು ಊರಲ್ಲಿ ಹಿರಿಯರ ಸಮಕ್ಷಮ ಆ ಜಾಗ ನನಗೆ ಕೊಡಿಸಿದ್ರು ಅವ್ನ ಕಡೆಯಿಂದ ದಾಖಲಾತಿ ಅಥವಾ ಬಾಂಡ್ ಪೇಪರ್ ಸಹಿ ಮಾಡಿ ಹಿಂಗೆ ಸೇಫ್ಟಿಗೆ ಇಟ್ಕೋ ಇದರಿಂದ ಪ್ಲಾಟ್ 7 ನಂಬರ್ದಂತ. ಅದ್ರಲ್ಲಿ ನಾನು ಸುಮಾರು 12 ವರ್ಷದಿಂದ ನಾನು ವಹಿವಾಟನ್ನು ತೊಡಗಿಸಿದೆ. ಇವತ್ತೊಂದು 3 ತಿಂಗಳಿಂದ ಗ್ರಾಮ ಪಂಚಾಯತರು ಇದು ನಮ್ಮ ಜಾಗ ಅಂತ ನೋಟಿಸ್ ಕೊಡಾಕತ್ತರು. ನೋಟಿಸ್ ಅದೇನು ನಂತಾಗ ಅದರ ಮೂಲ ಮಾಲಕಾದಂಥ ಮಾಡಿಕೊಟ್ಟಂಥ ಒಂದು ಬಾಂಡ್ ಇದೆ. ಆಮೇಲೆ ಪಂಚಾಯತಿಗೆ ಪ್ಲಾಟ್ ಮಾಡೋ ಸಂಬಂಧ 2 ಗುಂಟೆ ಬಿಟ್ಟು ಕೊಟ್ಟಂದ್ರು. ಇದಂಗೆ ನಿಮ್ಮದು ಪಂಚಾಯತ್ ಆಗ್ತಂದಕ್ಕೆ ಇವರು ಇಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೇಲೆ ಪ್ಲಾಟ್ ಹೆಸರಿದೆ, ಅದು ನಮ್ಮದೇ ವಿನಾಕಾರಣ ಮೇಲೆ ಸುಳ್ಳು ಒಂದಕ್ಕೊಬ್ಬರು ಮಾತಾಡಿ ಪೊಲೀಸರನ್ನು ಕರ್ಕೊಂಬಂದು ಒಂದಿನ ನನಗೇನು ಇದನ್ನು ಮಾಡಿದ್ರು, ನೀನು ಈ ಪ್ಲಾಟ್ ಖಾಲಿ ಮಾಡಬೇಕು. ನಾನು ಹೇಳಿದೆ ಪೊಲೀಸರಿಗೆ, ಸರ ಇದು ದುಡ್ಡು ಕೊಟ್ಟು ತೊಂದೇನೆ ಪ್ಲಾಟ್ ನಾನು ಆಲ್ರೆಡಿ ನಾನು ವಹಿವಾಟದಲ್ಲಿ ಇದ್ದೇನೆ 12 ವರ್ಷ, ಸುಮಾರು 12 ವರ್ಷದಿಂದ. ಸಡನ್ಲಿ ಬಂದುಬಿಟ್ಟು ಈಗ ಬಿಡೋದು ಹೆಂಗೆ ಬಿಡಲಿ? ನಂದು ಮೇಲಿಂದ ಏನಾರು ಆದೇಶ ಬಂದಿದೆ, ಇಂಥವ್ರು ಇಂಥ ಪ್ಲಾಟಲ್ಲಿ ಇದ್ದಾನೆ, ಅವನು ಅತಿಕ್ರಮಣ ಮಾಡಿದ್ದಾನೆ, ಅವನನ್ನು ಖಾಲಿ ಮಾಡಿಸಿ ಅಂತ ಇಲ್ಲಿ ಯಾವುದೇ ಥರ ನೋಟಿಸ್ ಬಂದಿಲ್ಲ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.